ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 1ನೇ ಪಾದ 2ನೇ ಅಧಿಕರಣ ಕೃತಾತ್ಯಯಾಧಿಕರಣ ಅಂತೇಳಿ. ಕೃತಾತ್ಯಯೇ ಅನುಶಯನವಾನ್ ದೃಷ್ಟ ಸ್ಮೃತಿಭ್ಯಾಂ ಯಥೇತ ಮನೇವಂ ಚ. ಕೃತಾತ್ಯಯೇ ಅಂದ್ರೆ ನಾವು ಮಾಡತಕ್ಕಂತ ಕರ್ಮಗಳು ಯಾವಾಗ ಅವು ಮುಗಿದು ಹೋಗ್ತಾ ಇದ್ದಾವೆಯೋ, ಅನುಶಯವಾನ್ ಅಂದ್ರೆ ಅನುಶಯ ಅಂತಂದ್ರೆ ಏನು, ಅದರ ಫಲವನ್ನ ಅನುಭೋಗ ಮಾಡಿ ಅಂತ. ಅದನ್ನ ಅಂದ್ರೆ ಆ ಫಲದಲ್ಲಿ ಇನ್ನೂ ಸ್ವಲ್ಪ ಅಂಶ ಉಳಿದಿರ್ತೈತಂತ. ಅದರಿಂದ ಅವನು ಮತ್ತೆ ಈ ಲೋಕಕ್ಕೆ ಬರ್ತಾ ಇದ್ದಾನೆ ಅಂತ. ದೃಷ್ಟ ಸ್ಮೃತಿಭ್ಯಾಂ, ದೃಷ್ಟ ಅಂತಂದ್ರೆ ಶ್ರುತಿಗಳಿಂದಲೂ ಮತ್ತು ಸ್ಮೃತಿಗಳಿಂದಲೂ ಯಥೇತ ಮನೇವಂಚ ಅಂದ್ರೆ ಹಾಗೆ ಅವನು ಅನುಶಯನಾಗಿನೇ ಈ ಭೂಮಿಗೆ ಬರ್ತಾನೆ ಅಂತ ಹೇಳಿ ಶ್ರುತಿ ಸ್ಮೃತಿಗಳು ಹೇಳ್ತಾ ಇದ್ದಾವೆ. ಯಥೇತ ಮನೇವಂಚ, ಮತ್ತದು ಹೋದಂತೆ ಮತ್ತು ಅದರಂತಲ್ಲದೆಯೂ ಕೂಡ ಇಳಿತಾರೆ ಅಂತ ಹೇಳಿ ಸೂತ್ರದಲ್ಲಿ ಹೇಳಿದ್ದಾರೆ. ಇಲ್ಲಿ ವಿಷಯ ಏನು, ಪೂರ್ವಪಕ್ಷ ಏನು, ಅದಕ್ಕೆ ಸಿದ್ಧಾಂತ ಏನು ಅನ್ನೋದ್ರ ಬಗ್ಗೆ ಭಾಷ್ಯದಲ್ಲಿ ಆಚಾರ್ಯರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಇವಾಗ ಭಾಷ್ಯವನ್ನ ಆರಂಭ ಮಾಡ್ತಾ ಇದ್ದಾರೆ. ಇಷ್ಟಾಧಿಕಾರಿಣಾಂ ಧೂಮಾದಿನ ವರ್ತಮನ ಚಂದ್ರಮಂಡಲಂ ಅಧಿರೂಢಾನಾಂ ಭುಕ್ತ ಭೋಗಾನಾಂ ತತಃ ಪ್ರತ್ಯವರೋಹ ಆಮ್ನಾಯತೆ. ಇಷ್ಟಾಧಿಕಾರಿಣಾಂ ಅಂದ್ರೆ ಇಲ್ಲಿ ಇಷ್ಟ, ಪೂರ್ತ, ದತ್ತ ಅಂತೇಳಿ ಹಿಂದ ಕರ್ಮಗಳನ್ನು ಹೇಳ್ಕೊಂಡು ಬಂದ್ರಲ್ರಿ. ಅಂದ್ರೆ ಅಗ್ನಿಹೋತ್ರಾದಿ ಕರ್ಮಗಳನ್ನ ಮಾಡುವಂತಹದ್ದಾಗಲಿ, ಕೆರೆ, ಬಾವಿ, ರಸ್ತೆ, ದೇವಸ್ಥಾನ ಇಂಥವು ಕಟ್ಟಿಸುವಂತ ಒಂದು ಪುಣ್ಯದ ಕೆಲಸಗಳಾಗಲಿ, ದತ್ತ ಅಂತಂದ್ರೇನು, ಈ ಯಜ್ಞ ವೇದಿಕೆಗಳಲ್ಲದೆ ಬೇರೆ ಜಾಗದಲ್ಲಿ ಒಂದು ಪಾತ್ರವನ್ನು ಅರಿತು ದಾನ ಮಾಡ್ತಕ್ಕಂಥದ್ದೇನದಲ್ಲ, ಇವೆಲ್ಲ ಪುಣ್ಯ ಕಾರ್ಯಗಳು ಅಂತ. ಇವುಗಳಿಂದ ಈ ಧೂಮಾದಿ ಮಾರ್ಗಗಳ ಮೂಲಕವಾಗಿ ಇಲ್ಲಿ ಇಷ್ಟಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಚಂದ್ರಲೋಕವನ್ನ ಹೋಗಿ ಸೇರ್ತಾರ ಅಂತವ್ರು. ಚಂದ್ರಮಂಡಲವನ್ನ ಹೋಗಿ ಸೇರ್ತಾ ಇದ್ದಾರ. ಮತ್ತು ಪುನಃ ಅಧಿರೂಢಾನಾಂ, ಅಧಿರೂಢ ಅಂದ್ರೆ ಚಂದ್ರಲೋಕವನ್ನ ಏರಿರ್ತಕ್ಕಂಥವರು. ಅಧಿರೂಢ ಅಂದ್ರೆ ಏರು ಅಂತ. ಚಂದ್ರಲೋಕವನ್ನ ಯಾರು ಏರಿದಾರೆಯೋ ಭುಕ್ತ ಭೋಗಾನಾಂ, ಮತ್ತು ಅಲ್ಲಿ ಭೋಗಗಳನ್ನ ಅನುಭೋಗ ಮಾಡಿ ಅಂತ. ಚಂದ್ರಲೋಕದೊಳಗ ಅವ್ರು ಮಾಡಿರ್ತಕ್ಕಂಥ ಪುಣ್ಯ ಕರ್ಮಗಳ ಫಲ ಅನ್ನುವಂತಹದ್ದೇನದಲ್ಲ, ಅದನ್ನ ಅನುಭವಿಸಿ ತತಃ ಪ್ರತ್ಯವರೋಹ ಆಮ್ನಾಯತೆ, ಅಲ್ಲಿಂದ ಮತ್ತೆ ಪುನಃ ಇಳಿದು ಬರ್ತಾರಂತ ಕೆಳಗ. ಆ ಭೋಗಗಳನ್ನ ಅನುಭವಿಸಿ ನಂತರದೊಳಗ ಅವ್ರು ಅಲ್ಲೇ ಉಳಿಯಂಗಿಲ್ಲ. ಯಾವಾಗ ಕರ್ಮದ ಫಲ ತೀರ್ತು ಅಂತಂದ್ರೆ ಅಲ್ಲಿಂದ ಬಳಿಕ ಮತ್ತೆ ಇಲ್ಲಿ ಕೆಳಗನೆ ಇಳಿದು ಬರ್ತಾರ, ಮತ್ತೆ ಇದೇ ಲೋಕಕ್ಕೆ ಬರ್ತಾರ ಅಂತ ಹೇಳಿ ಹೀಗೆ ಅಲ್ಲಿ ಶ್ರುತಿ ಎನ್ನುವಂತಹದ್ದು ಹೇಳುವಂತಹದ್ದಾಗ್ತದೆ. ತಸ್ಮಿನ್ ಯಾವತ್ ಸಂಪಾತ ಮುಷಿತ್ವಾ ಅಥೈತಮೇವಾದ್ವಾನಂ ನಿರ್ವರ್ತಂತೆ ಯಥೇತಂ. ಇಲ್ಲಿ ಛಾಂದೋಗ್ಯೋಪನಿಷತ್ನಲ್ಲಿ ಹೇಳ್ತಾರೆ, ತಸ್ಮಿನ್ ಯಾವತ್ ಸಂಪಾತ ಮುಷಿತ್ವಾ. ತಸ್ಮಿನ್ ಅಂದ್ರೆ ಚಂದ್ರಮಂಡಲದಲ್ಲಿ ಅಂತ. ಅಲ್ಲಿ ಅಂತಂದ್ರೆ ಏನು, ಚಂದ್ರಮಂಡಲ, ಚಂದ್ರಲೋಕದೊಳಗ ಅಲ್ಲಿ ಸಂಪಾತ ಇರುವವರೆಗೆ ಅಂತ ಹೇಳಿದ್ರು.
ಸಂಪಾತ ಅಂತಂದ್ರೆ ಅವರು ಮಾಡಿರ್ತಕ್ಕಂಥ ಕರ್ಮದ ಫಲ. ಆ ಕರ್ಮದ ಫಲ ಇರೋ ತನಕ ಆ ಲೋಕದಲ್ಲಿ ಅವರು ಇರ್ತಾರ. ಅಲ್ಲಿಂದ ಆಮೇಲೆ ಏನಾಗ್ತದ ಅಂತಂದ್ರೆ ವಶಿತ್ವ ಅಥ ಏತಂ ಅಧ್ವಾನಂ ಪುನರ್ನಿರ್ವರ್ತಂತೆ. ಅವ್ರು ಯಾವ ಮಾರ್ಗದಿಂದ ಹೋಗಿದ್ರೋ ಚಂದ್ರಲೋಕಕ್ಕ ಮತ್ತ ಅದೇ ಮಾರ್ಗದಿಂದ ಕೆಳಗಿಳಿದು ಬರ್ತಾರೆ ಅಂತ. ಯಥೇತಂ ಅಂದ್ರೆ ಹೆಂಗ್ ಹೋಗಿದ್ರೋ ಹಾಗೆ, ಅಧ್ವಾನಂ ಅಂದ್ರೆ ಮಾರ್ಗ ಅಂತ, ಪುನಃ ಅದೇ ಮಾರ್ಗದಲ್ಲಿ ಕೆಳಗಿಳಿದು ಬರ್ತಾ ಇದ್ದಾರೆ ಅಂತ ಹೇಳಿ ಇತ್ಯಾರಭ್ಯ. ಹೀಗೆ ಅಲ್ಲಿ ಶ್ರುತಿ ಎನ್ನುವಂತಹದ್ದು ಪ್ರಾರಂಭ ಮಾಡಿ, ಯಾವತ್ ರಮಣೀಯ ಚರಣಾಃ ಬ್ರಾಹ್ಮಣಾದಿಯೋನಿಂ ಆಪದ್ಯಂತೆ ಕಪೂಯ ಚರಣ ಸ್ವಾಧಿಯೋನಿಂ. ಈಗಲ್ಲಿ ಶ್ರುತಿ ಎನ್ನುವಂತಹದ್ದು ಮತ್ತೇನ್ ಹೇಳ್ಕೊಂಡು ಬಂತು ಅಂತಂದ್ರೆ, ರಮಣೀಯ ಚರಣಾಃ, ರಮಣೀಯ ಅಂದ್ರೆ ಒಳ್ಳೆ ಕರ್ಮಗಳನ್ನ ಮಾಡುವವರು ಅಂತ. ಕೆಲವು ಶುಭ ಕರ್ಮಗಳು ಅಂತ ಏನದಾವಲ್ರಿ, ಆ ಶುಭ ಕರ್ಮಗಳನ್ನ ಮಾಡತಕ್ಕಂಥವ್ರು ಬ್ರಾಹ್ಮಣಾದಿ ಯೋನಿಂ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇಂಥ ಮೊದಲಾಗಿರ್ತಕ್ಕಂಥ ಜನ್ಮಗಳನ್ನ ಅವರು ಪಡಿತಾ ಇದ್ದಾರೆ ಅಂತ. ಯಾರು ರಮಣೀಯ ಚರಣಾಹ, ರಮಣೀಯ ಅಂದ್ರೆ ಒಳ್ಳೆ